ಬೆಂಗಳೂರಿನ ಜಕ್ಕೂರಿನಲ್ಲಿ ಭೂ ಮಾಫಿಯಾ ಹಾವಳಿ ಈಗ ಶುರುವಾಗಿದೆ. ಈ ಭೂ ಮಾಫಿಯಾ ಶುರುವಾಗಿರೋದ್ರಿಂದ ಅಲ್ಲೇ ಇರುವಂತ ವೈಮಾನಿಕ ತರಬೇತಿ ಶಾಲೆ ಏನಿದೆ ಅದಕ್ಕೆ ಗುಟ್ಟು ಬಂತ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬೆಂಗಳೂರಿನ ಜಕ್ಕೂರಿನಲ್ಲಿ ಭೂ ಮಾಫಿಯಾ ಹಾವಳಿ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ವೈಮಾನಿಕ ತರಬೇತಿ ಶಾಲೆ ಇದೆ, ಅದು ಬಲಿಯಾಗ್ತಾ ಇದೆ. 200 ಎಕರೆ ಜಾಗದ ಮೇಲೆ ರಿಯಲ್ ಎಸ್ಟೇಟ್ ಕಂಡು ಬಿದ್ದಿದೆ. ವೈಮಾನಿಕ ತರಬೇತಿ ಕೇಂದ್ರ ಮೈಸೂರಿಗೆ ಶಿಫ್ಟ್ ಮಾಡುವಂತ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. 200 ಎಕರೆ ಭೂಮಿಯನ್ನ ಜಯಚಾಮರಾಜ ಒಡೆಯರ್ ಅವರು ನೀಡಿದ್ರು. ಕಳೆದ 3 ವರ್ಷದಿಂದ ವೈಮಾನಿಕ ತರಬೇತಿ ನಡೀತಾ ಇಲ್ಲ, ಸ್ಥಗಿತ ಆಗಿದೆ. ಇದೀಗ ಅದನ್ನ ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಧಾರಗಳಾಗಿದೆ ಅನ್ನುವಂತ ಮಾಹಿತಿ ಇದೆ. ಈ ಸ್ಥಳಾಂತರದ ಬಗ್ಗೆ ಈಗಾಗಲೇ ಪತ್ರ ವ್ಯವಹಾರವನ್ನ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಅಸಲಿಗೆ ಕಾರಣ ಏನು, ಈ ಸ್ಥಳಾಂತರ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅನ್ನುವಂತ ವಿಚಾರವನ್ನ ಗಮನಿಸಿದ್ರೆ ಅಲ್ಲಿ ಭೂ ಮಾಫಿಯಾ ಶುರುವಾಗ್ತಾ ಇದೆ, ರಿಯಲ್ ಎಸ್ಟೇಟ್ ದಂಧೆಗಳು ಶುರುವಾಗ್ತಾ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ವೈಮಾನಿಕ ತರಬೇತಿ ಶಾಲೆ ವಿದ್ಯಾರ್ಥಿಗಳ ಬದುಕು ಇಲ್ಲಿ ಈಗ ಅತಂತ್ರ ಆಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. 2 ವರ್ಷದಿಂದ ಸರಿಯಾಗಿ ನಮಗೆ ಟ್ರೈನಿಂಗ್ ಸಿಗ್ತಾ ಇಲ್ಲ, ತರಬೇತಿ ಸಿಗ್ತಾ ಇಲ್ಲ, ನಾವೇನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಎರಡು ವರ್ಷದಿಂದ ಸರಿಯಾಗಿ ನಮಗೆ ತರಬೇತಿ ಸಿಗ್ತಾ ಇಲ್ಲ, ಈಗ ಶಿಫ್ಟ್ ಮಾಡ್ತೀನಿ ಅಂತಾರೆ. ಅಸಲಿ ಕಾರಣ ಏನು, ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇರೋದು. ಜಕ್ಕೂರು ಏರೋಡ್ರೋಮ್ನ ಟ್ರೈನಿಂಗ್ ವಿಚಾರವಾಗಿ ಇಲ್ಲಿರುವಂತಹ ಸ್ಟೂಡೆಂಟ್ಸ್ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಯಾಕೆ ಅನ್ನೋದನ್ನ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನೀವು ಯಾವಾಗ ಬಂದ್ರಿ, ಏನ್ ಸರ್? 2018 ಇಂದ ನಾವು ಜಾಯ್ನ್ ಆಗಿದ್ದೀವಿ ಸ್ಟೂಡೆಂಟ್ ಆಗಿ. ಇನ್ನೂ ಸಿಪಿಎಲ್ ಕೋರ್ಸ್ ಮುಗಿಸಿಲ್ಲ, ನಾವೆಲ್ಲ ಇದನ್ನ ಮುಗಿಸಿದೀವಿ, ಥಿಯರಿ ಕ್ಲಾಸಸ್ ಎಲ್ಲ ಮುಗಿಸಿದೀವಿ, ಇನ್ನೂ ಫ್ಲೈಯಿಂಗ್ ಆಗ್ತಾ ಇಲ್ಲ. ಏನ್ ಕಾರಣ? ಎಷ್ಟು ವರ್ಷಕ್ಕೆ ಆಗ್ಬೇಕಾಗಿತ್ತು ನಿಮ್ಗೆ? 2 ವರ್ಷಕ್ಕೆ ಆಗ್ಬೇಕಾಗಿತ್ತು. ಅವ್ರು ಹೇಳಿದ್ದು ಅಷ್ಟೇ, ನ್ಯೂಸ್ ಪೇಪರ್ ಆಡ್ ಕೊಟ್ಟಿದ್ದು 2 ವರ್ಷಕ್ಕೆ. ಇದು ನೋಡ್ರಿ 8 ವರ್ಷ ಆದ್ರೂ ಮುಗಿಸಿಲ್ಲ. ಇನ್ನ 2016-14 ಬ್ಯಾಚಸ್ ಇನ್ನು ಹುಡುಗರು ಹಂಗೆ ಇದಾರೆ, ನೇಮ್ ಲಿಸ್ಟ್ ಅಲ್ಲಿ ಹಂಗೆ ಇದೆ, ಸ್ಟೂಡೆಂಟ್ ಲಿಸ್ಟ್ ಅಲ್ಲಿ. ಅವ್ರು ಯಾರಿಗೂ ಇನ್ನೂ ಮುಗಿಸ್ಕೊಟ್ಟಿಲ್ಲ. 20 ವರ್ಷದಲ್ಲಿ ಬರೀ 7 ಸಿಪಿಎಲ್ ಮುಗಿಸ್ಕೊಟ್ಟಿದ್ದಾರೆ. 7 ಸಿಪಿಎಲ್ ಮಾಡಕ್ ಬರೀ 6 to 7 months ಸಾಕು ಬೇರೆ ಬೇರೆ ಫ್ಲೈಯಿಂಗ್ ಸ್ಕೂಲ್ ಅಲ್ಲಿ. ಇವ್ರು ಇನ್ನೂ 20 ವರ್ಷ ಆದ್ರೂ ಕೂಡ ಮುಗಿಸ್ಕೊಟ್ಟಿಲ್ಲ. ನಂದು 8 ವರ್ಷ ಆಯ್ತು ಸರ್. ನಾವು 2 ವರ್ಷ ಆಯ್ತು ಸೇರ್ಕೊಂಡು, ಇನ್ನ ನಮ್ದು 1 ನಿಮಿಷ ಕೂಡ ಫ್ಲೈಯಿಂಗ್ ಆಗಿಲ್ಲ 2 ವರ್ಷದಿಂದ. 2023 ಬ್ಯಾಚ್ ನಾವು, ಇನ್ನ ಫ್ಲೈಯಿಂಗ್ ಸ್ಟಾರ್ಟ್ ಆಗಿಲ್ಲ ನಮ್ಗೆ. ಏನಂತಾರೆ ಸರ್, ಏನ್ ಕಾರಣ ಅಂತ? ಸರ್, ಆಕ್ಚುಲಿ ಇಲ್ಲಿ ಫ್ಲೈಓವರ್ ಇರೋದ್ರಿಂದ ಇದು ಫ್ಲೈಯಿಂಗ್ ಮಾಡಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಮತ್ತೆ ಇಲ್ಲಿ ಸ್ವಲ್ಪ ರಿಯಲ್ ಎಸ್ಟೇಟ್ ಇರೋದ್ರಿಂದ ಅದು ಸ್ವಲ್ಪ ಇದಾಗ್ತಾ ಇದೆ ಅಂತ. ಏನು ಮೈಸೂರಿಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೇಳುದು. ಹೌದು, ಏನು ಗೊತ್ತಿಲ್ಲ ಸರ್. ಸರ್, ನಂದು 2 years ಆಯ್ತು ಜಾಯಿನ್ ಆಗಿ. 1 hour ಫ್ಲೈಯಿಂಗ್ ಕೊಟ್ಟಿಲ್ಲ ಇವರು. ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಸ್ಟೂಡೆಂಟ್ಸು ಫುಲ್ಲು ಒಳ್ಳೆ ಮಾರ್ಕ್ಸ್ ತಗೊಂಡೆ ಕ್ಲಿಯರ್ ಮಾಡಿದೀವಿ. ಆದ್ರೂ ಇವರು ಫ್ಲೈಯಿಂಗ್ ಅಂತೂ 1 hour ಕೊಡ್ತಾ ಇಲ್ಲ. ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ, ಕೆರಿಯರ್ ಲಾಸ್ ಕೂಡ ಆಗ್ತಾ ಇದೆ ನಮ್ದು. 1 ವರ್ಷ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್ಗೆ. ಈ ತರ ಸ್ಟೂಡೆಂಟ್ಸ್ ಲೈಫ್ ನ ಹಾಳು ಮಾಡೋದು ತುಂಬಾ ತಪ್ಪು ಇವ್ರದ್ದು. ಸರ್, ನಮ್ದು ಸೇಮ್. ಆಕ್ಚುಲಿ ನಾವು ಎಲ್ಲ ಒಂದೇ ಬ್ಯಾಚ್ ಜಾಯಿನ್ ಆಗಿ 2 years ಆಯ್ತು. ನಮ್ದು ಇನ್ನು 1 hour ಕೂಡ ಫ್ಲೈಯಿಂಗ್ ಆಗಿಲ್ಲ. ಎಲ್ಲರೂ ಸೇಮ್ ಇಶ್ಯೂ ಸರ್ ಈ ಬ್ಯಾಚ್ ಅವ್ರದ್ದು. ಎಷ್ಟು ವರ್ಷದ ಕೋರ್ಸ್ ಸರ್ ನಿಮ್ದು? ಇದು 2 years ಕೋರ್ಸ್ ಸರ್ ಆಕ್ಚುಲಿ. ಬಟ್ 2 years ಕಂಪ್ಲೀಷನ್ ಆಗೋಗಿದೆ ನಮ್ದು. ಹಳೆ ಜಾಯಿನ್ ಆಗಿ 2 years ಆಗಿದೆ. ಬಟ್ ಇನ್ನು 1 hour ಕೂಡ ಫ್ಲೈಯಿಂಗ್ ಆಗಿಲ್ಲ. ಇನ್ನು CFI ಇನ್ನೂ ತಗೊಂಡಿಲ್ಲ. ಇನ್ನೂ ಕೆಲವು ಹಲವಾರು ಪ್ರಾಬ್ಲಮ್ಸ್ ಇದಾವೆ ಇಲ್ಲಿ. ಏನಂತ ನಮಗೂ ಗೊತ್ತಾಗ್ತಾ ಇಲ್ಲ. ನಾವು ಟ್ರೈನಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತಾನೆ ವೇಟ್ ಮಾಡ್ತಿದ್ವಿ ಇಷ್ಟು ದಿವಸ. ಬಟ್ ಇವಾಗೇನೋ ಮೈಸೂರು ಶಿಫ್ಟ್ ಆಗ್ತಿದೆ ಹೆಂಗೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಮಗೂ ಅಷ್ಟು ಮಾಹಿತಿ ಇಲ್ಲ ಸರ್. ಏನು ಇಷ್ಟು ಇಲ್ಲಿರುವಂತಹ ಸ್ಟೂಡೆಂಟ್ ಮಾಡ್ತಿರುವಂತಹ ಆರೋಪ. 2 ವರ್ಷದ ಟ್ರೈನಿಂಗ್ ಏನಿದೆ ಇಷ್ಟೊತ್ತರಲ್ಲಿ ಮುಗಿಬೇಕಿತ್ತು. ಬಟ್ ಇದುವರೆಗೂ ನಮಗೆ 1 ಗಂಟೆ ಕೂಡ ನಮ್ದು ಫ್ಲೈಯಿಂಗ್ ಆಗಿಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಜಕ್ಕೂರಿನಲ್ಲಿ ಭೂ ಮಾಫಿಯಾ ಹಾವಳಿ ಈಗ ಶುರುವಾಗಿದೆ. ಈ ಭೂ ಮಾಫಿಯಾ ಶುರುವಾಗಿರೋದ್ರಿಂದ ಅಲ್ಲೇ ಇರುವಂತ ವೈಮಾನಿಕ ತರಬೇತಿ ಶಾಲೆ ಏನಿದೆ ಅದಕ್ಕೆ ಗುಟ್ಟು ಬಂತ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಬೆಂಗಳೂರಿನ ಜಕ್ಕೂರಿನಲ್ಲಿ ಭೂ ಮಾಫಿಯಾ ಹಾವಳಿ ಒಂದ್ ಕಡೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ವೈಮಾನಿಕ ತರಬೇತಿ ಶಾಲೆ ಇದೆ, ಅದು ಬಲಿಯಾಗ್ತಾ ಇದೆ. 200 ಎಕರೆ ಜಾಗದ ಮೇಲೆ ರಿಯಲ್ ಎಸ್ಟೇಟ್ ಕಂಡು ಬಿದ್ದಿದೆ. ವೈಮಾನಿಕ ತರಬೇತಿ ಕೇಂದ್ರ ಮೈಸೂರಿಗೆ ಶಿಫ್ಟ್ ಮಾಡುವಂತ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. 200 ಎಕರೆ ಭೂಮಿಯನ್ನ ಜಯಚಾಮರಾಜ ಒಡೆಯರ್ ಅವರು ನೀಡಿದ್ರು. ಕಳೆದ 3 ವರ್ಷದಿಂದ ವೈಮಾನಿಕ ತರಬೇತಿ ನಡೀತಾ ಇಲ್ಲ, ಸ್ಥಗಿತ ಆಗಿದೆ. ಇದೀಗ ಅದನ್ನ ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧಾರಗಳಾಗಿದೆ ಅನ್ನುವಂತ ಮಾಹಿತಿ ಇದೆ. ಈ ಸ್ಥಳಾಂತರದ ಬಗ್ಗೆ ಈಗಾಗಲೇ ಪತ್ರ ವ್ಯವಹಾರವನ್ನ ಕೂಡ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಅಸಲಿಗೆ ಕಾರಣ ಏನು, ಈ ಸ್ಥಳಾಂತರ ಮಾಡ್ತಾ ಇರೋದು ಯಾವ ಕಾರಣಕ್ಕೆ ಅನ್ನುವಂತ ವಿಚಾರವನ್ನ ಗಮನಿಸಿದ್ರೆ ಅಲ್ಲಿ ಭೂ ಮಾಫಿಯಾ ಶುರುವಾಗ್ತಾ ಇದೆ, ರಿಯಲ್ ಎಸ್ಟೇಟ್ ದಂಧೆಗಳು ಶುರುವಾಗ್ತಾ ಇದೆ ಅನ್ನುವಂತ
ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ವೈಮಾನಿಕ ತರಬೇತಿ ಶಾಲೆ ವಿದ್ಯಾರ್ಥಿಗಳ ಬದುಕು ಇಲ್ಲಿ ಈಗ ಅತಂತ್ರ ಆಗಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. 2 ವರ್ಷದಿಂದ ಸರಿಯಾಗಿ ನಮಗೆ ಟ್ರೈನಿಂಗ್ ಸಿಗ್ತಾ ಇಲ್ಲ, ತರಬೇತಿ ಸಿಗ್ತಾ ಇಲ್ಲ, ನಾವೇನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಎರಡು ವರ್ಷದಿಂದ ಸರಿಯಾಗಿ ನಮಗೆ ತರಬೇತಿ ಸಿಗ್ತಾ ಇಲ್ಲ, ಈಗ ಶಿಫ್ಟ್ ಮಾಡ್ತೀನಿ ಅಂತಾರೆ. ಅಸಲಿ ಕಾರಣ ಏನು? ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇರೋದು. ಜಕ್ಕೂರು ಏರೋಡ್ರೋಮ್ನ ಟ್ರೈನಿಂಗ್ ವಿಚಾರವಾಗಿ ಇಲ್ಲಿರುವಂತಹ ಸ್ಟೂಡೆಂಟ್ಸ್ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆ ಅನ್ನೋದನ್ನ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನೀವು ಯಾವಾಗ ಬಂದ್ರಿ? ಏನ್ ಸರ್? 2018 ಇಂದ ನಾವು ಜಾಯ್ನ್ ಆಗಿದ್ದೀವಿ ಸ್ಟೂಡೆಂಟ್ ಆಗಿ. ಇನ್ನೂ CPL ಕೋರ್ಸ್ ಮುಗಿಸಿಲ್ಲ. ನಾವೆಲ್ಲ ಇದನ್ನ ಮುಗಿಸಿದೀವಿ, ಥಿಯರಿ ಕ್ಲಾಸಸ್ ಎಲ್ಲ ಮುಗಿಸಿದೀವಿ, ಇನ್ನೂ ಫ್ಲೈಯಿಂಗ್ ಆಗ್ತಾ ಇಲ್ಲ. ಏನ್ ಕಾರಣ? ಎಷ್ಟು ವರ್ಷಕ್ಕೆ ಆಗ್ಬೇಕಾಗಿತ್ತು ನಿಮ್ಗೆ? 2 ವರ್ಷಕ್ಕೆ ಆಗ್ಬೇಕಾಗಿತ್ತು. ಅವ್ರು ಹೇಳಿದ್ದು ಅಷ್ಟೇ, ನ್ಯೂಸ್ ಪೇಪರ್ ಆಡ್ ಕೊಟ್ಟಿದ್ದು 2 ವರ್ಷಕ್ಕೆ. ಇದು ನೋಡ್ರಿ 8 ವರ್ಷ ಆದ್ರೂ ಮುಗಿಸಿಲ್ಲ. ಇನ್ನ 2016-14 ಬ್ಯಾಚಸ್ ಇನ್ನ ಹುಡುಗರು ಹಂಗೆ ಇದಾರೆ, ನೇಮ್ ಲಿಸ್ಟ್ ಅಲ್ಲಿ ಹಂಗೆ ಇದೆ, ಸ್ಟೂಡೆಂಟ್ ಲಿಸ್ಟ್ ಅಲ್ಲಿ. ಅವ್ರು ಯಾರಿಗೂ ಇನ್ನೂ ಮುಗಿಸ್ಕೊಟ್ಟಿಲ್ಲ. 20 ವರ್ಷದಲ್ಲಿ ಬರೀ 7 CPL ಮುಗಿಸ್ಕೊಟ್ಟಿದ್ದಾರೆ. 7 CPL ಮಾಡಕ್ ಬರೀ 6 to 7 months ಸಾಕು ಬೇರೆ ಬೇರೆ ಫ್ಲೈಯಿಂಗ್ ಸ್ಕೂಲ್ ಅಲ್ಲಿ. ಇವ್ರು ಇನ್ನ 20 ವರ್ಷ ಆದ್ರೂ ಕೂಡ ಮುಗಿಸ್ಕೊಟ್ಟಿಲ್ಲ. ನಂದು 8 ವರ್ಷ ಆಯ್ತು ಸರ್. ನಾವು 2 ವರ್ಷ ಆಯ್ತು ಸೇರ್ಕೊಂಡು, ಇನ್ನ ನಮ್ದು 1 ನಿಮಿಷ ಕೂಡ ಫ್ಲೈಯಿಂಗ್ ಆಗಿಲ್ಲ 2 ವರ್ಷದಿಂದ. 2023 ಬ್ಯಾಚ್ ನಾವು, ಇನ್ನ ಫ್ಲೈಯಿಂಗ್ ಸ್ಟಾರ್ಟ್ ಆಗಿಲ್ಲ ನಮ್ಗೆ. ಏನಂತಾರೆ ಸರ್, ಏನ್ ಕಾರಣ ಅಂತ? ಸರ್, ಆಕ್ಚುಲಿ ಇಲ್ಲಿ ಫ್ಲೈಓವರ್ ಇರೋದ್ರಿಂದ ಇದು ಫ್ಲೈಯಿಂಗ್ ಮಾಡಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಮತ್ತೆ ಇಲ್ಲಿ ಸ್ವಲ್ಪ ರಿಯಲ್ ಎಸ್ಟೇಟ್ ಇರೋದ್ರಿಂದ ಅದು ಸ್ವಲ್ಪ ಇದಾಗ್ತಾ ಇದೆ ಅಂತ. ಏನು ಮೈಸೂರಿಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೇಳುದು. ಹೌದು, ಏನು ಗೊತ್ತಿಲ್ಲ ಸರ್. ಸರ್, ನಂದು 2 years ಆಯ್ತು ಜಾಯ್ನ್ ಆಗಿ. 1 hour ಫ್ಲೈಯಿಂಗ್ ಕೊಟ್ಟಿಲ್ಲ ಇವರು. ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆಗಿದೆ ನಮ್ದೆಲ್ಲ. ಎಲ್ಲ ಸ್ಟೂಡೆಂಟ್ಸು ಫುಲ್ಲು ಒಳ್ಳೆ ಮಾರ್ಕ್ಸ್ ತಗೊಂಡೆ ಕ್ಲಿಯರ್ ಮಾಡಿದೀವಿ. ಆದ್ರೂ ಇವರು ಫ್ಲೈಯಿಂಗ್ ಅಂತೂ 1 hour ಕೊಡ್ತಾ ಇಲ್ಲ. ತುಂಬಾ ಟೈಮ್ ವೇಸ್ಟ್ ಆಗ್ತಾ ಇದೆ, ಕೆರಿಯರ್ ಲಾಸ್ ಕೂಡ ಆಗ್ತಾ ಇದೆ ನಮ್ದು. 1 ವರ್ಷ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್ಗೆ. ಈ ತರ ಸ್ಟೂಡೆಂಟ್ಸ್ ಲೈಫ್ ನ ಹಾಳು ಮಾಡೋದು ತುಂಬಾ ತಪ್ಪು ಇವ್ರದ್ದು. ಸರ್, ನಮ್ದು ಸೇಮ್ ಆಕ್ಚುಲಿ. ನಾವು ಎಲ್ಲ ಒಂದೇ ಬ್ಯಾಚ್ ಜಾಯ್ನ್ ಆಗಿ 2 years ಆಯ್ತು. ನಮ್ದು ಇನ್ನು 1 hour ಕೂಡ ಫ್ಲೈಯಿಂಗ್ ಆಗಿಲ್ಲ. ಎಲ್ಲರೂ ಸೇಮ್ ಇಶ್ಯೂ ಸರ್ ಈ ಬ್ಯಾಚ್ ಅವ್ರದ್ದು. ಎಷ್ಟು ವರ್ಷದ ಕೋರ್ಸ್ ಸರ್ ನಿಮ್ದು? ಇದು 2 years ಕೋರ್ಸ್ ಸರ್ ಆಕ್ಚುಲಿ. ಬಟ್ 2 years ಕಂಪ್ಲೀಷನ್ ಆಗೋಗಿದೆ ನಮ್ದು. ಅಲ್ಲಿ ಜಾಯ್ನ್ ಆಗಿ 2 years ಆಗಿದೆ. ಬಟ್ ಇನ್ನು 1 hour ಕೂಡ ಫ್ಲೈಯಿಂಗ್ ಆಗಿಲ್ಲ. ಇನ್ನು CFI ಇನ್ನೂ ತಗೊಂಡಿಲ್ಲ. ಇನ್ನೂ ಕೆಲವು ಹಲವಾರು ಪ್ರಾಬ್ಲಮ್ಸ್ ಇದಾವೆ ಇಲ್ಲಿ. ಏನಂತ ನಮಗೂ ಗೊತ್ತಾಗ್ತಾ ಇಲ್ಲ. ನಾವು ಟ್ರೈನಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತಾನೆ ವೇಟ್ ಮಾಡ್ತಿದ್ವಿ ಇಷ್ಟು ದಿವಸ. ಬಟ್ ಇವಾಗ ಏನೋ ಮೈಸೂರು ಶಿಫ್ಟ್ ಆಗ್ತಿದೆ ಹಂಗೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ನಮಗೂ ಅಷ್ಟು ಮಾಹಿತಿ ಇಲ್ಲ ಸರ್. ಏನೋ ಇಷ್ಟು ಇಲ್ಲಿರುವಂತಹ ಸ್ಟೂಡೆಂಟ್ ಮಾಡ್ತಿರುವಂತಹ ಆರೋಪ. 2 ವರ್ಷದ ಟ್ರೈನಿಂಗ್ ಏನಿದೆ ಇಷ್ಟೊತ್ತರಲ್ಲಿ ಮುಗಿಬೇಕಿತ್ತು. ಬಟ್ ಇದುವರೆಗೂ ಕೂಡ ನಮಗೆ 1 ಗಂಟೆ ಕೂಡ ನಮ್ದು ಫ್ಲೈಯಿಂಗ್ ಆಗಿಲ್ಲ ಅನ್ನೋ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಜಕ್ಕೂರಿನಲ್ಲಿ ಭೂ ಮಾಫಿಯಾ ಹಾವಳಿ ಈಗ ಶುರುವಾಗಿದೆ. ಈ ಭೂ ಮಾಫಿಯಾ